ಏನಾದರೂ ಸಾಧಿಸಬೇಕು ಅಂತ ಹೊರಟಾಗ ಕಳುವಳ ಚಿಂತೆ ಆಗದೆ ಇರುತ್ತಾ? ಜಾಸ್ತಿ ರಿಸಲ್ಟ್ ಬೇಕು ಅಂದ್ರೆ ನೀವು ಜಾಸ್ತಿ ಪರಿಶ್ರಮ ಕೂಡ ಹಾಕಬೇಕು. ಸಿಂಹ ರಾಶಿಯ ಗೋಲ್ಡನ್ ಟೈಮ್ ಯಾವಾಗ ಬರುತ್ತೆ ಗೊತ್ತಾ? ಈ ಒಂದು ವಿಚಾರವನ್ನ ಸಿಂಹ ರಾಶಿಯವರು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಗುರುದೇವ್, ಸಿಂಹ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ, ಯಾವ ಕೆಲಸಗಳನ್ನು ಮಾಡೋದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ಕ್ಷೇತ್ರದಲ್ಲಿರುವವರು ಎಚ್ಚರಿಕೆಯಿಂದ ಇರಬೇಕು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಹ ರಾಶಿಯ ಪ್ರತಿಯೊಂದು ಅಪ್ಡೇಟ್ಗಳನ್ನು ನೀವು ದಿನನಿತ್ಯ ಇದರಿಂದ ಪಡ್ಕೊಳ್ಬೋದು ವೀಕ್ಷಕರೇ. ಹಾಗೆ ಈ ಒಂದು ಸಿಂಹ ರಾಶಿಯ ಕುರಿತಾಗಿ ಬಹಳ ವಿಶೇಷವಾಗಿರ್ತಕ್ಕಂತಹ ವಿಚಾರಗಳೇನಪ್ಪ ಅಂತಂದ್ರೆ, ಸಿಂಹ ರಾಶಿಯ ಬಹುತೇಕ ಜನರು ಈ ಹಿಂದೆ ಕೇಳಿದಂತಹ ಪ್ರಶ್ನೆಗಳಿಗೆ ಕೆಲವೊಂದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಅದೃಷ್ಟ ದೇವತೆ ಯಾವುದು, ಅದೃಷ್ಟ ಬಣ್ಣ ಯಾವುದು, ಅದೃಷ್ಟ ಸಂಖ್ಯೆ ಯಾವುದು ಅಂತ ಹೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಆಮೇಲೆ ಒಂದಷ್ಟು ಜನ ನಾವು ಯಾವ ದಿನಗಳಲ್ಲಿ ಗಾಡಿ ತಗೊಂಡ್ರೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ನಮಗೆ ಅದೃಷ್ಟ ಬರುವ ದಿನಗಳು ಯಾವುದು ಅಂತಾನು ಕೇಳ್ತಾ ಇದ್ರಿ. ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ಇಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥದ್ದು ಮಗ ನಕ್ಷತ್ರದ 4 ಚರಣಗಳು, ಪುಬ್ಬ ನಕ್ಷತ್ರದ 4 ಚರಣಗಳು ಹಾಗೂ ಉತ್ತರ ನಕ್ಷತ್ರದ 1 ಚರಣ ಬರುವಂಥದ್ದು. ಸಿಂಹ ರಾಶಿಯವರ ಅದೃಷ್ಟ ತರುವಂತಹ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಅಥವಾ ಶಿವನ ಆರಾಧನೆ, ಕಾಲಭೈರವನ ಆರಾಧನೆಯನ್ನ ಈ ಒಂದು ಸಿಂಹ ರಾಶಿಯವರು ಮಾಡಿಕೊಳ್ಬೇಕು. ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಅಂತ ಹೇಳಿದ್ರೆ ಕೆಂಪು ಅಥವಾ ಗುಲಾಬಿ ಬಣ್ಣವನ್ನ ಹೆಚ್ಚಾಗಿ ಸಿಂಹ ರಾಶಿಯವರು ಬಳಸಿದಾಗ ಅಥವಾ ಆರೆಂಜ್ ಕಲರ್ ಬಣ್ಣವನ್ನ ನೀವು ಹೆಚ್ಚಾಗಿ ಬಳಸಿದಾಗ ಅತ್ಯಂತ ಯಶಸ್ಸು ನಿಮ್ಮದಾಗುತ್ತೆ. ಸಿಂಹರಾಶಿಯವರು 100 ಜನರ ನಡುವೆ ಇದ್ರೂ ಕೂಡ ಎದ್ದು ಕಾಣುವಂತಹ ವ್ಯಕ್ತಿತ್ವ ಅವರಲ್ಲಿರುತ್ತೆ. ಹುಟ್ಟಿದಿಂದಲೇ ಒಂದು ನಾಯಕತ್ವ ಗುಣವನ್ನ ರೂಢಿಸ್ಕೊಂಡು ಈ ಒಂದು ಸಿಂಹರಾಶಿಯವರು ಜನಿಸಿರ್ತಾರೆ. ಇಂತಹ ಸಿಂಹರಾಶಿಯ ವಿಶೇಷತೆ ಏನಪ್ಪಾ ಅಂತ ಕೇಳೋದಾಯ್ತು ಅಂದ್ರೆ, ಸಿಂಹರಾಶಿಯ ಬಹುತೇಕ ಜನರು ಉತ್ತಮ ಹೃದಯವಂತರಾಗಿರ್ತಾರೆ, ಉತ್ತಮ ಹೃದಯದಿಂದ ಕೆಲಸವನ್ನ ಮಾಡ್ತಾ ಇರ್ತಾರೆ, ಯಾರಿಗೂ ಕೂಡ ಕೆಟ್ಟದನ್ನ ಬಯಸುವುದಿಲ್ಲ, ಸ್ವಾವಲಂಬಿಗಳಾಗಿರ್ತಾರೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕೆ ಇಷ್ಟಪಡೋದಿಲ್ಲ, ಯಾವಾಗಲೂ ಕೂಡ ಒಂದು ನ್ಯಾಯವಾದ ದಾರಿಯಲ್ಲಿ ನಡೀತಾ ಇರ್ತಾರೆ. ಇಂಥ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಯಾವ ದಿನಗಳೆಲ್ಲ ಶುಭವಾಗಿರುತ್ತೆ ಅಂತ ನೋಡೋದಾಯ್ತು ಅಂದರೆ, 1ನೇ ತಾರೀಕು, 5ನೇ ತಾರೀಕು, 6, 10, 17, 26 ಮತ್ತು 28ನೇ ತಾರೀಕು ಸಿಂಹರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂತಹ ದಿನಗಳು. ಈ ದಿನಗಳಲ್ಲಿ ನೀವು ವಾಹನ ಖರೀದಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಹೊಸ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಹೊಸ ವಸ್ತುಗಳ ಖರೀದಿ ಮಾಡ್ತಕ್ಕಂಥದ್ದನ್ನ ಈ ದಿನಗಳಲ್ಲಿ ನೀವು ಮಾಡಬಹುದು. ಕರುಂಗಾಳಿ ಮಾಲ ಇದು ಬಹಳ ವಿಶೇಷವಾದಂತಹ ಮಾಲೆ. ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಧರಿಸಿಕೊಳ್ಳೋದ್ರಿಂದ ಅನೇಕ ಲಾಭಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದುಷ್ಟಶಕ್ತಿಗಳ ಪ್ರಭಾವ ನಿಮ್ಮ ಮೇಲಿದ್ರೆ ಅದು ಕಮ್ಮಿ ಆಗುತ್ತೆ. ದಾಂಪತ್ಯದಲ್ಲಿ ಸುಖ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ಜಯ ಆಗುತ್ತೆ. ನರದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮಾಟ ಮಂತ್ರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಕರುಂಗಾಲಿ ಮಾಲೆಯನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಮ್ಮ ಸಂಸ್ಥೆಯಿಂದ ಕಳಿಸ್ಕೊಡ್ತೇವೆ. ಬೇಕಾದವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಅದನ್ನ ತರಿಸ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ. ಈ ಸಿಂಹರಾಶಿಯವರಿಗೆ ಡಿಸೆಂಬರ್ನಲ್ಲಿ ಕಾದಿರುವಂತಹ ವಿಶೇಷ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂತಹ ಒಂದು ಸಂದರ್ಭ ಬರುವಂಥದ್ದು. ನಿಮ್ಮ ಮುಂದೆ ಈಗ 2 ದಾರಿ ಇದೆ. ಯಾವುದು ಆ 2 ದಾರಿಗಳಂದ್ರೆ, ಈ ವರ್ಷ 2025 ಬಹುತೇಕ ಮುಗಿದಿದೆ. ಈ ವರ್ಷದಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಎಷ್ಟು ಪರ್ಸೆಂಟೇಜ್ ನೀವು ಸಾಧನೆ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಚೂರು ನೀವು ಮೆಲುಕು ಹಾಕಿ ನೋಡಿ. ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಎಲ್ಲ ವಿಚಾರ ಏನೇನು ಆಗಬೇಕಿತ್ತು ಅಂತ ಅಂದ್ಕೊಂಡಿದ್ರಿ, ಎಷ್ಟೆಲ್ಲ ಕೆಲಸ ಕಾರ್ಯಗಳಾಗಿದೆ ಅಂತಕ್ಕಂಥದ್ದನ್ನು ಒಂದ್ಸರಿ ನೋಡಿ. ನೀವು ಮಾಡಬೇಕಾದ 2 ದಾರಿ ಏನಂದರೆ, ನನ್ನ ಹಳೆಯ ಜೀವನ ಹೇಗಿತ್ತು ಅದೇ ರೀತಿ ನಾನು ನಡ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ
ಹೊಸ ರೀತಿಯ ಜೀವನವನ್ನು ನಾನು ನಡೆಸ್ತೀನಿ ಅಂತಕ್ಕಂಥದ್ರ ಬಗ್ಗೆ 2 ದಾರಿಗಳಿರುತ್ತೆ. ಹಳೆ ವಿಚಾರಗಳು, ಹಳೆ ನೆನಪುಗಳನ್ನು ಇಟ್ಟುಕೊಂಡು 2026ಕ್ಕೆ ಹೋಗ್ತಿರೋ, ಅಥವಾ ಹೊಸ ಜೀವನ, ಹೊಸ ಪ್ರಾರಂಭ, ರಿಫ್ರೆಶ್ ಆಗಿ ಮತ್ತೆ ಅಖಾಡಕ್ಕಿಳಿದು ನಿಮ್ಮ ಜೀವನವನ್ನು ತುಟ್ಟ ತುದಿಗೆ ಕರ್ಕೊಂಡು ಹೋಗ್ಲಿಕ್ಕೆ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರವೇ ಮೂಲವಾಗಿ ನಿಮ್ಮ ಜೀವನವನ್ನು ಒಂದು ಆಯಾಮದ ಕಡೆ ಕರ್ಕೊಂಡು ಹೋಗುತ್ತೆ. ಆದರೆ ಇಲ್ಲೊಂದು ವಿವೇಚನೆ, ಸಾಮರ್ಥ್ಯ ಅಥವಾ ಆರ್ಥಿಕ ಮತ್ತು ಆರೋಗ್ಯದ ಸ್ಥಿತಿಗತಿ ಎಲ್ಲವೂ ಕೂಡ ಈ ಒಂದು ನಿರ್ಧಾರದ ಮೇಲೆ ನಿಮ್ಮನ್ನು ನಿರ್ಧರಿಸಿ, ನಿಮ್ಮನ್ನು ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋಗಬಾರ್ದು ಅಂತಕ್ಕಂಥದ್ದನ್ನು ಸರಿಯಾಗಿ ಕರ್ಕೊಂಡು ಹೋಗುತ್ತೆ. ಹಾಗೆ ಮುಖ್ಯವಾಗಿ ನೀವೆಲ್ಲರೂ ಮಾಡಬೇಕಾಗಿರೋ ವಿಚಾರ ಅಂದರೆ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಬಹುತೇಕ ಜನರು ಸಮಸ್ಯೆಗೆ ಸಿಲುಕಾಕೊಳ್ತಾರೆ. ಹಾಗಾಗಿ ಕೋಪದ ಕೈಗೆ ಸಿಂಹರಾಶಿಯವರು ಯಾವುದೇ ಕಾರಣಕ್ಕೂ ನಿಮ್ಮ ಬುದ್ಧಿಯನ್ನು ಕೊಡೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಯೋಚನೆ ಮಾಡಿಯೇ ನೀವೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಜೀವನದಲ್ಲಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಿರಿ. ಕೆಲಸ ಮತ್ತು ಆದಾಯ ವಿಚಾರವನ್ನು ನೋಡೋದಾಯಿತು ಅಂದರೆ ಈ ಒಂದು ಡಿಸೆಂಬರ್ ಮಾಸದಲ್ಲಿ ರುಚಿಕರ ಭೋಜನ ಸಿಗುವಂತಹ ಒಂದು ಮಾಸ ಅಂತ ಹೇಳ್ತೇನೆ. ಅತಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಅವಕಾಶ ಬರುತ್ತೆ, ಆದರೆ ಅದನ್ನು ಮಾಡಬೇಡಿ. ಸ್ವಲ್ಪ ಭೋಗ ಜೀವನ ಅಂದರೆ ಮನೆಯಲ್ಲಿ ಆರಾಮಾಗಿರುವಂಥದ್ದು, ಈ ಥರ ಮಾಸ ಈ ಒಂದು ಡಿಸೆಂಬರ್ ಮಾಸ ಆಗಿರುತ್ತೆ. ನೀವು ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಈ ಮಾಸದಲ್ಲಿ ಕೊಡಲೇಬೇಕಾಗತ್ತೆ. ದಿನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳೇನು ಮಾಡ್ತಾ ಇರ್ತೀರಿ, ದಿನನಿತ್ಯ ಕರ್ಮಗಳು ಅಥವಾ ನೀವು ಹೋಗುವಂಥ ಆಫೀಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಅರ್ಧ ಗಂಟೆ ಕಾಲ ನೀವು ಸಪ್ರೇಟಾಗಿ ತೆಗೆದಿಟ್ಟು ನಿಮ್ಮನ್ನು ನೀವು ಡೆವಲಪ್ ಮಾಡಲಿಕ್ಕೆ, ಅಂದರೆ ನಿಮ್ಮಲ್ಲಿರುವ ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಚಾಕಚಕ್ಯತೆಯನ್ನು ಉಪಯೋಗಿಸ್ಕೊಳ್ಳಿಕ್ಕೆ, ಲೋಕ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ, ಲೋಕದಲ್ಲಿ ಏನೇನು ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಒಂದು ಅರ್ಧ ಗಂಟೆಯನ್ನು ತೆಗೆದಿಡಿ. ಖಂಡಿತವಾಗ್ಲೂ ಕೂಡ ನಿಮಗೆ ಶುಭವಾಗುತ್ತೆ. ಸಿಂಹರಾಶಿಯವರಿಗೆ ಈ ಒಂದು ಡಿಸೆಂಬರ್ ಮಾಸದಲ್ಲಿ ಬೆನ್ನು ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂತಹ ಲಕ್ಷಣಗಳು ಬಹುತೇಕ ಇರುವಂಥದ್ದು. ಹಾಗಾಗಿ ಉಷ್ಣದ ಪದಾರ್ಥ ಅಂದರೆ ಹೀಟ್ ರಿಲೇಟೆಡ್ ಇಶ್ಯೂಸ್, ಅಂದರೆ ಸ್ವಲ್ಪ ಒಂದು ಪಿಂಪಲ್ ಆಗುವಂಥದ್ದು, ಈ ಥರ ಕಾಂಬಿನೇಷನ್ ಜಾಸ್ತಿ ಜನರಿಗೆ ಇರೋದ್ರಿಂದ ಸ್ವಲ್ಪ ಇದರ ಕುರಿತಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಕೂಡ ಈ ಮಾಸದಲ್ಲಿ ಜಾಸ್ತಿ ಆಗುವಂತಹ ಲಕ್ಷಣ ಬರುತ್ತೆ. ಏನಾದರೂ ಸಾಧಿಸಬೇಕು ಅಂತ ಹೊರಟಿರ್ತೀರಿ, ಆ ಛಲದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಮರೆಯೋದಕ್ಕೆ ಖಂಡಿತವಾಗ್ಲೂ ಕೂಡ ಈ ಮಾಸದಲ್ಲಿ ಹೋಗಬೇಡಿ ಅಂತ ಹೇಳ್ತೇನೆ. ಜೊತೆಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಮಾಸ ಹೇಗಿರುತ್ತೆ ಅಂತಕ್ಕಂಥದ್ದು ಬಹುತೇಕ ಜನ ಕೇಳ್ತಕ್ಕಂತಹ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಿಶ್ರ ಫಲ ಇರ್ತಕ್ಕಂತಹ ಮಾಸ ಇದಾಗಿರುತ್ತೆ. ಜೊತೆಗೆ ಪೊಲೀಸ್ ಅಥವಾ ಸೈನ್ಯದಲ್ಲಿ ಇರುವಂಥವರು ಅಥವಾ ಸೈನ್ಯ ಸೇರಬೇಕು ಅಂತ ಯಾರಾದರೂ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರೆ, ಅಥವಾ ಬ್ಯಾಂಕು, ವಾಣಿಜ್ಯ ವ್ಯವಸ್ಥೆ, ಸರ್ಕಾರಿ ಕೆಲಸವನ್ನು ಪಡಿಬೇಕು, ಒಂದು ಗೌರ್ಮೆಂಟ್ ಉದ್ಯೋಗ ಮಾಡಬೇಕು ಅಂತ ಇದ್ದರೆ ಈ ಮಾಸ ಶುಭವಾಗಿರ್ತಕ್ಕಂತಹ ಒಂದು ಫಲಗಳನ್ನು ನಿಮಗೆ ಕೊಡುತ್ತೆ. ಕಲೆಗಾರರಿಗೆ ಅಥವಾ ಮಾಧ್ಯಮ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡುವಂಥವರಿಗೆ ಉತ್ತಮ ಫಲ ಹಾಗೂ ಉತ್ತಮ ಅವಕಾಶಗಳು ಕೂಡ ಬರುತ್ತೆ. ಈ ಒಂದು ಡಿಸೆಂಬರ್ 1ರಿಂದ 15ರ ಕಾಲದವರೆಗೂ ನೋಡೋದಾಯಿತು ಅಂದರೆ ಮನೆಯ ಹಿರಿಯರ ಜೊತೆ ಒಂದಷ್ಟು ಮನಸ್ತಾಪಗಳಾಗುವಂತಹ ಲಕ್ಷಣಗಳು ಕೂಡ ಬರುವಂಥದ್ದು. ಅವರೇನೋ ಹೇಳ್ತಾರೆ, ನೀವು ಅವರ ನಿರ್ಧಾರವನ್ನು ಒಪ್ಪಿಕೊಳ್ಳದೆ ಅವರಿಗೆ ಗೌರವವನ್ನು ಕೊಡದೆ ಅಗೌರವವನ್ನು ನೀಡಿ ನೀವೇ ಆನಂತರದಲ್ಲಿ ತಪ್ಪಾಯಿತು ಅಂತ ಹೇಳಿ ಅವರ ಹತ್ರ ಹೋಗಿ ಕ್ಷಮೆ ಕೇಳುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ಭೂಮಿ ಅಥವಾ ಕಟ್ಟಡ, ಲೋಹ ವ್ಯಾಪಾರಿಗಳಿಗೆ ಸ್ವಲ್ಪ ಶುಭದಾಯಕ ಫಲಗಳಿತ್ತು. ಅಂದರೆ ಸ್ವಲ್ಪ ಒಂದಷ್ಟು ವ್ಯಾಪಾರ ಮಾಡುವಂಥವರು ಎಲ್ಲಿ ಕ್ರೆಡಿಟ್ ಕೊಡಬೇಕು, ಎಲ್ಲಿ ಕ್ರೆಡಿಟ್ ಕೊಡಬಾರ್ದು, ಅಂದರೆ ಸಾಲವನ್ನು ಕೊಡದೆ ವ್ಯಾಪಾರವನ್ನು ಮಾಡಿ ಶುಭದಾಯಕವಾಗಿರುತ್ತೆ. ಹಾಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಒಂದಷ್ಟು ವಿರಸ ಅಂತಕ್ಕಂಥದ್ದು, ಸ್ವಲ್ಪ ಮನಸ್ತಾಪ ಆಗುವಂಥದ್ದು, ಹೊಂದಾಣಿಕೆಯಲ್ಲಿ ಸ್ವಲ್ಪ ಕೊರತೆ ಬರ್ತಕ್ಕಂಥದ್ದು, ಕೌಟುಂಬಿಕ ಕಲಹಗಳು ಬರುವಂಥದ್ದು, ಹಾಗೆ ತಾಳ್ಮೆ ಮತ್ತು ಬುದ್ಧಿವಂತಿಕೆ ನಿಮ್ಮ ಕುಟುಂಬಿಕ ಜೀವನದಲ್ಲಿ ನೀವು ಸ್ವಲ್ಪ ತಲೆಯನ್ನು ಕೊಡಬೇಕಾಗತ್ತೆ. ಹಾಗೆ ಈ ತಿಂಗಳ 16 ಮತ್ತು 31ರವರೆಗೂ ಕೂಡ ನೋಡೋದಾಯಿತು ಅಂದರೆ ನಿಮ್ಮ ಒಂದು ವ್ಯಾಪಾರ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಆದರೆ 20-23 ತಾರೀಕು ನಂತರದಲ್ಲಿ ಸ್ವಲ್ಪ ಪಿಕಪ್ ಆಗುತ್ತೆ. ಹಾಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಸಾಲಗಾರರ ಕಿರಿಕಿರಿ ಅಂತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹುತೇಕವಾಗಿ ಕಾಡ್ತಕ್ಕಂಥದ್ದಿದೆ. ಇನ್ನು ಕೌಟುಂಬಿಕವಾಗಿ ಹೇಳೋದಾಯಿತು ಅಂದರೆ ಈ ಮನೆಯಲ್ಲಿರ್ತಕ್ಕಂಥ ವಿವಾದಗಳು ಅದೇ ರೀತಿ ಮುಂದುವರಿಯುತ್ತೆ. ಮಕ್ಕಳ ಬಗ್ಗೆ ಒಂದಷ್ಟು ಚಿಂತೆ ಅಂತಕ್ಕಂಥದ್ದು ಕೂಡ ಹೆಚ್ಚಾಗಿ ಕಾಡುವಂತಹ ಒಂದು ಲಕ್ಷಣಗಳಿರುತ್ತೆ. ಸಿಂಹರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಪರಿಹಾರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಹುಟ್ಟಿರುವಂತಹ ರಾಶಿ ನಿಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದು ಮಾಡುತ್ತಾ ಅಂತ ಹೇಳಿ ಬಹುತೇಕ ಜನರು ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ನಾನು ಈ ರಾಶಿಯಲ್ಲಿ ಹುಟ್ಟಿದ್ದೆ, ನನ್ನ ತಪ್ಪ, ನನಗೆ ಯಾಕೆ ಇಷ್ಟು ಕಷ್ಟ ಅಂತಕ್ಕಂತಹ ಪ್ರಶ್ನೆಯನ್ನು ಕೂಡ ಬಹುತೇಕ ಜನ ನನ್ನನ್ನು ಕೇಳಿದ್ದುಂಟು. ಇದಕ್ಕೆ ನನ್ನ ಉತ್ತರ ಏನಪ್ಪ ಅಂತಂದರೆ, ನಮ್ಮ ಕಣ್ಣುಗಳು ಈ ಪ್ರಪಂಚದಲ್ಲಿ ಒಳ್ಳೆಯದನ್ನು ನೋಡುತ್ತೆ, ಜೊತೆಗೆ ಕೆಟ್ಟದ್ದನ್ನು ನೋಡುತ್ತೆ. ಕೆಟ್ಟದ್ದನ್ನು ನೋಡಿದ ಕೂಡಲೇ ನಮ್ಮ ಕಣ್ಣುಗಳು ಪಾಪಿಗಳು ಅಂತನಾ?
ನಿಮ್ಮ ಜಾತಕದಲ್ಲಿ ನಿಮಗೆ ಯಾವ ಕೆಲಸ ಆಗಬರುತ್ತೆ, ಯಾವ ದಾರಿಯಲ್ಲಿ ನೀವು ಹೋದರೆ ಸಕ್ಸಸ್ ಆಗ್ತೀರಾ, ಯಾವ ಅದೃಷ್ಟದ ಸಂಖ್ಯೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಯಾವ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ನಮ್ಮ ಜಾತಕವನ್ನು ನೋಡಿ ನಾವು ತಿಳ್ಕೋಬೇಕು. ನಿಮಗೆ ಆಗಿ ಬರುವ ಕೆಲಸ, ನಿಮಗೆ ಹೊಂದುವ ಕೆಲಸವನ್ನು, ಒಂದು ಕಾಯಕವನ್ನು ನೀವು ಮಾಡಿದಾಗ ನೀವು ಕೂಡ ಯಶಸ್ವಿ ವ್ಯಕ್ತಿಗಳಾಗ್ತೀರಿ, ನೀವು ಕೂಡ ಶ್ರೀಮಂತರಾಗ್ತೀರಿ. ಧನ ಯೋಗ ಬರಬೇಕಾದ್ರೆ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ನಮ್ಮ ಮೇಲೆ ಸಂಪೂರ್ಣವಾಗಿರಬೇಕು. ನಿಮ್ಮ ಋಣ ಬಾಧೆ ಕಮ್ಮಿ ಆಗಲಿಕ್ಕೆ, ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ, ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಲಿಕ್ಕೆ, ಧನ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ, ನಿಮ್ಮ ಹಣಕಾಸಿನ ಸಮಸ್ಯೆಗಳು, EMI ಸಮಸ್ಯೆಗಳು ಮುಕ್ತಾಯ ಆಗಲಿಕ್ಕೆ ಈ ವಿಶೇಷವಾದಂತಹ ಲಕ್ಷ್ಮಿ ಬ್ರೇಸ್ಲೆಟ್, ಧನಯೋಗ ಬ್ರೇಸ್ಲೆಟ್ ಅನ್ನ ನೀವು ಎರಡನ್ನ ಕಾಂಬಿನೇಷನ್ ಮಾಡಿ ಈ ರೀತಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ. ಇದನ್ನ ಲಕ್ಷ್ಮಿಯ ಜೊತೆ ಇಟ್ಟು ಆರಾಧನೆಯನ್ನ ಮಾಡಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ ನಂತರವೇ ನಿಮಗೆ ಕಳಿಸ್ಕೊಡ್ತೇವೆ. ಈ ಮಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ. ಜೊತೆಗೆ ಸಿಂಹರಾಶಿಯವರು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪ ಅಂತಂದ್ರೆ, ಹಯಗ್ರೀವನ ಆರಾಧನೆ ಮಾಡ್ತಕ್ಕಂಥದ್ದು, ಹಾಗೆ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಓದುವಂಥದ್ದು, ದುರ್ಗಾ ಸ್ತೋತ್ರದ ಜಪ ಮಾಡ್ತಕ್ಕಂಥದ್ದು, ಆಂಜನೇಯ ಸಹಸ್ರನಾಮವನ್ನು ಓದ್ತಕ್ಕಂಥದ್ದು, ಬಡ ಮಕ್ಕಳಿಗೆ ಪುಸ್ತಕವನ್ನು ಕೊಡ್ತಕ್ಕಂಥದ್ದು ನಿಮ್ಮ ಒಂದು ಜೀವನದ ಅಭಿವೃದ್ಧಿಗೆ ದಾರಿಯಾಗುತ್ತೆ. ಹಾಗೆ ಮನೆಯ ಮುಖ್ಯ ದ್ವಾರ, ನಿಮ್ಮ ವಾಸ್ತು ಪ್ರಕಾರವಾಗಿ ಸಿಂಹರಾಶಿಯವರು ಒಂದು ಮನೆಯ ಮುಖ್ಯ ದ್ವಾರಕ್ಕೆ ನೇರವಾಗಿ ಯಾವುದೇ ಕಾರಣಕ್ಕೂ ವಾಹನವನ್ನು ನಿಲ್ಲಿಸೋದಕ್ಕೆ ಹೋಗಬೇಡಿ, ಮುಖ್ಯ ದ್ವಾರದಿಂದ ಪಕ್ಕದಲ್ಲಿ ನಿಲ್ಲಿಸ್ಕೋಬೇಕಾಗತ್ತೆ. ಹಾಗೆ ನೀವು ಎಲ್ಲವನ್ನ ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಳ್ಳೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆ ಭಗವಂತ ನಿಮಗೆ ನೆರವೇರಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.